ಮೋದಿ ಮಾತಾಡ್ತಾರೆ. ಏನು ನಿಮ್ಮ ನಿರೀಕ್ಷೆ? ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇವತ್ತು ಸಂಜೆ 7:15 ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮತ್ತೆ ಮಾತಾಡ್ತಾರೆ. 50 ದಿನಗಳ ಗಡುವನ್ನು ಕೊಟ್ಟಿದ್ದರು ಅವರು. ನಿಮ್ಮ ಹತ್ರ ಇರುವಂಥ ಹಳೆಯ 500 ಮತ್ತು 1000 ರೂಪಾಯಿಯ ನೋಟುಗಳನ್ನು ಬ್ಯಾಂಕಿಗೆ ಜಮೆ ಮಾಡೋದಕ್ಕೆ ಆ ಗಡುವು ನಿನ್ನೆ ಮುಗಿದಿದೆ. 50 ದಿನಗಳ ಕಾಲ ಈ ದೇಶದ ಜನಸಾಮಾನ್ಯ ತೊಂದರೆಯನ್ನು ಅನುಭವಿಸಿದ್ದಾನೆ. ಆ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಬಹುತೇಕ ಜನ ಹೇಳಿದ್ದು ಈ ದೇಶದ ಭವಿಷ್ಯಕ್ಕಾಗಿ ಇಷ್ಟು ತೊಂದರೆಯನ್ನು ಅನುಭವಿಸೋದಕ್ಕೆ ನಾವು ತಯಾರಾಗಿದ್ದೀವಿ ಅನ್ನುವಂಥ ಮಾತನ್ನು. ದೇಶದಲ್ಲಿ ನಡೆದಂಥ ಇಷ್ಟು ದೊಡ್ಡ ಬದಲಾವಣೆಗೆ ಕಂಕಣಬದ್ಧರಾಗಿ ನಿಂತಂಥವರು ಈ ದೇಶದ ಬ್ಯಾಂಕ್ ಸಿಬ್ಬಂದಿ, ಆ ನಂತರ ಈ ದೇಶದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅತಿ ದೊಡ್ಡ ಚಾಲೆಂಜ್ ಇರೋದು ಇನ್ನು ಮೇಲೆ ಬ್ಯಾಂಕಿಗೆ ಜಮೆಯಾಗಿರುವಂಥ ದೊಡ್ಡ ಮೊತ್ತದ ಹಣ ಏನಿದೆ, ಅಷ್ಟು ಹಣದ ಇತಿಹಾಸವನ್ನು ಕೆದಕಬೇಕಾದಂಥ ದೊಡ್ಡ ಜವಾಬ್ದಾರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೇಲಿದೆ. ಇಂಥ ಸಂದರ್ಭದಲ್ಲಿ ಸ್ವತಃ ಇನ್ಕಮ್ ಟ್ಯಾಕ್ಸ್ನ ಚೀಫ್ ಕಮಿಷನರ್ ನೂತನ್ ಒಡೆಯರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಲವು ಜನ ವೀಕ್ಷಕರು ನಮಗೆ ಕರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತನಾಡಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ಪ್ರಶ್ನೆಗಳಿದ್ದಾಗ ತಾವು ಕೂಡ ಕರೆ ಮಾಡಿ ಅವರ ಜೊತೆಗೆ ಮಾತನಾಡಬಹುದು. ಮೇಡಮ್, ಗರೀಬ್ ಕಲ್ಯಾಣ ಯೋಜನೆಗೆ ಬರ್ತಾ ಇರುವಂಥ ಪ್ರೋತ್ಸಾಹದ ಬಗ್ಗೆ, ಜನರಿಂದ ಬರ್ತಾ ಇರುವಂಥ ಪ್ರೋತ್ಸಾಹ, ಅದರ ಬಗ್ಗೆ ತಾವೊಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ಬೋದಾ? ಇವಾಗಲೇ ಸ್ವಲ್ಪ ಡಿಕ್ಲರೇಷನ್ಸ್ ಫೈಲ್ ಆಗಿದ್ದಾವೆ. ಓಕೆ, ಇವಾಗ ಶುರು ಆಯ್ತು, ಪಿಕಪ್ ಆಗ್ತಾ ಇದೆ. ಓಕೆ, ರಮೇಶ್ ಬಾಬು ಅವರೇ, ಪಾಲಿಟಿಕ್ಸ್ನ ಪಕ್ಕದಲ್ಲಿ ಇಟ್ಕೊಂಡು ನೋಡೋದಾದರೆ ಗರೀಬ್ ಕಲ್ಯಾಣ ಯೋಜನೆ, ನಿಮ್ಮ ಹತ್ರ ಇರುವಂಥ ಬ್ಲ್ಯಾಕ್ ಮನಿಯಲ್ಲಿ ಅರ್ಧ ದುಡ್ಡನ್ನು ಈ ದೇಶದ ಬಡವರ ಕಲ್ಯಾಣಕ್ಕಾಗಿ ಕೊಡಿ, ಉಳಿದಿದ್ದನ್ನು ವೈಟ್ ಮಾಡಿಕೊಳ್ಳಿ ಅನ್ನುವಂಥದ್ದು ಒಂದು ತುಂಬ ಅದ್ಭುತವಾದ ಮೂವ್ ಅಂತ ತಮಗನ್ಸೋದಿಲ್ಲ? ಖಂಡಿತ ಒಳ್ಳೆಯ ಕ್ರಮ. ಬಟ್ ಆದರೆ ಸರ್ಕಾರ 2-3 ಎಡವಟ್ಟುಗಳು ಮಾಡಿದೆ. ಸೆಪ್ಟೆಂಬರ್ 30ಕ್ಕೆ ವಾಲಂಟರಿ ಡಿಸ್ಕ್ಲೋಸರ್ನ ಮೋದಿ ಅವರು ತಂದಿದ್ರು. ಆಲ್ರೆಡಿ ಇಟ್ ವಾಸ್ ಇಂಪ್ಲಿಮೆಂಟೆಡ್. ಹೌದು. ಆ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಜಮೆ ಆಗಿದ್ದಂಥದ್ದು ಬರೀ 70,000 ಕೋಟಿ. ಆವಾಗ ಮಾಡದಲ್ಲಿರ್ತಕ್ಕಂಥದ್ದು ಈಗ ತರ್ತಾ ಇರ್ತಕ್ಕಂಥದ್ದು ಕ್ಯಾಶ್ನ ಅವಾಯ್ಡ್ ಮಾಡ್ಬೇಕಂತೇಳಿ. ಇವತ್ತೇನು ಸರ್ಕ್ಯುಲೇಷನ್ ಇದೆ ಕ್ಯಾಶು, ಅದು ಅವಾಯ್ಡ್ ಮಾಡ್ಬೇಕು. ಪರ್ಪಸ್ ಇಸ್ ಗುಡ್. ಬಟ್ ಈಗ ಇವ್ರಿಗೆ ಸ್ವಂತ ಬಲ ಬಂದು ಸನ್ಮಾನ್ಯ ದೇವೇಗೌಡರು 96ರಲ್ಲಿ ಈ ಸ್ಕೀಮ್ ತಂದಾಗ ಅವ್ರು ಇದ್ದಿದ್ದೇ 10 ತಿಂಗಳ ಅವಧಿ. ಆವತ್ತಿನ ಕಾಲಕ್ಕೆ 30,000 ಕೋಟಿ ಜಮಾ ಆಗಿತ್ತು. ಅಂದ್ರೆ ಈಗ ಹೇಳುವಂಥದ್ದು ವಾಲಂಟರಿ ಡಿಸ್ಕ್ಲೋಸರ್ ಅಲ್ಲಿ ಬಂದಂತಹ ಹಣ ತುಂಬಾ ಕಡಿಮೆ. ಈಗ ಇವ್ರು ತಂದಿರೋ ಸ್ಕೀಮ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋಂಥ ಅವಕಾಶಗಳು ಬಹಳ ಕಡಿಮೆ. ಇದನ್ನೇ ಅವ್ರು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದಾಯ್ತು. ಈಗೇನೀಗ ಡಿಮಾನಿಟೇಷನ್ ಮಾಡಿ ನೋಟ್ಗಳು ತಗೊಂಡ್ರು, ಟ್ಯಾಕ್ಸನ್ನ ಜಾಸ್ತಿ ಮಾಡಿ ಒಂದು ಸ್ಲಾಬ್ ರೇಟ್ ಕೊಟ್ಟು. ಯಾಕೆಂದ್ರೆ ಈಗ ನಾವೆಲ್ಲ ಬಹಿರಂಗವಾಗಿ ನೋಡಿದ್ದೇವೆ, ಬ್ಯಾಂಕುಗಳು, ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳು ಕಲ್ಲೂಡಾಗಿ ಬಂಡಲ್ಗಳು, ಸೀಲ್ ಆಗಿರೋ ಬಂಡಲ್ಗಳು ಬಂಡವಾಳಶಾಹಿ ಮನೆಗಳಿಗೆ ಹೋಗಿ ಇವತ್ತು ರೈಡಲ್ಲಿ ಇವರೇ ಕಲೆಕ್ಟ್ ಮಾಡಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು, ಅವಾಗಲೇ ನೀವು ಸ್ಲಾಬ್ ರೇಟ್ ಇಟ್ಟು 20%, 30%, 50% ಇಟ್ಟು ತಂದಿದ್ದಿದ್ರೆ ಬಹುಶಃ ಈ ಪ್ರಧಾನಮಂತ್ರಿ ಅವರ ಯೋಜನೆಗೆ ಇನ್ನೂ ಜಾಸ್ತಿ ಶಕ್ತಿ ಬರ್ತಾ ಇತ್ತು. ಅಂದ್ರೆ ಪ್ಲಾನಿಂಗ್ ಅಲ್ಲಿ ಎಲ್ಲ ಇವ್ರ ಒಂದ್ ಕಡೆ ಸೋತಿದ್ದಾರೆ. ಈಗ ಬರೋಂಥ ಹಣ ಅದು ಇದು ಫ್ಲೋಟಿಂಗ್ ಫಂಡ್ ಅಂತ ಏನು ಹೇಳ್ತೀವಿ, ಬಹುಶಃ ಅದರ ಫ್ಲೋಟಿಂಗ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇದನ್ನ ಜನವರಿ 1ರಿಂದ ಮಾರ್ಚ್ 30ಕ್ಕೆ ಕೊಟ್ಟಿದ್ದಾರೆ. ಇದನ್ನ ನೀವು ಫಸ್ಟೇ ತಂದು ಅಲ್ಲಿಂದ ಕೊಟ್ಟು 50% ಅಂದರೆ 75%ವರೆಗೂ ನೀವು ತಗೋಬೋದಾಗಿತ್ತು ಸ್ಲಾಬ್ ಕೊಟ್ಟು. ಅಂದರೆ 10 ಕೋಟಿವರೆಗೂ ಈ ಥರ, 20 ಕೋಟಿಗೆ ಇಷ್ಟು, 100 ಕೋಟಿ ಮೇಲಿದ್ದು ಇಷ್ಟು, ಈ ಥರ ಒಂದು ಸ್ಲಾಬ್ ರೇಟ್ ಇಟ್ಟು ನೀವು ಅದನ್ನು ಆ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಹುಶಃ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಹೆಚ್ಚು ಹಣವನ್ನು ತಗೊಳ್ಳೋದಕ್ಕೆ ಅವಕಾಶ ಇತ್ತು. ಎಲ್ಲೋ ಒಂದು ಕಡೆ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಅಲ್ಲೂ ಸಹ ಇವರು ತಪ್ಪನ್ನು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಓಕೆ. ಅಂಬರೀಷ್ ನಾಯಕ್ ರಾಯಚೂರಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಅಂಬರೀಷ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅಂಬರೀಷ್ ಅವರೇ, ಏನು ಪ್ರಶ್ನೆ ತಮ್ಮದು? ನಮಸ್ತೆ ಸರ್. ನಮಸ್ತೆ ಅಂಬರೀಷ್ ಅವರ, ಪ್ರಶ್ನೆ ಕೇಳಿ ತಮ್ಮದು. ಮೇಡಮ್ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಎಸ್ ಮೇಡಮ್, ನಾವು ಮಂತ್ಲಿ ನಮಸ್ತೆ ಮೇಡಮ್. ನಮಸ್ತೆ, ಕೇಳಿ, ನಿಮ್ಮ ಧ್ವನಿ ಅವ್ರಿಗೆ ಕೇಳಿಸ್ತಾ ಇದೆ, ಹೇಳಿ. ಕೇಳಿ. ಮೇಡಮ್, ನಾನು ಮಂತ್ಲಿ 20,000 ಒಂದು ಇದು ಆರ್ ಡಿ ಮಾಡಿದ್ದೀನಿ. ಓಕೆ. ಅದು ನಾನು 2 ಇಯರ್ ಮಾಡಿದ್ದೀನಿ. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ದಯವಿಟ್ಟು. ಮೇಡಮ್, ಅದಕ್ಕೆ ಏನಾದರೂ ನನಗೆ ಪ್ರಾಬ್ಲಮ್ ಆಗ್ಬೋದಾ ಮುಂದೆ? ಸರ್, ಹಲೋ. ಎಸ್ ಅಂಬರೀಷ್ ಅವರೇ, ಇದಕ್ಕೆ ಬಹುಶಃ ಉತ್ತರ ಕೊಡೋದಕ್ಕೆ ಮೇಡಮೇ ಬರಬೇಕು ಅಂತಿಲ್ಲ. ತಾವು ಕಷ್ಟಪಟ್ಟು ದುಡಿದಂಥ ದುಡ್ಡಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ತಾವು ಕಷ್ಟಪಟ್ಟು ದುಡಿದಂಥ ದುಡ್ಡಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ.
ನಾನು ಆರ್ ಡಿ ಅಕೌಂಟ್ ಮಾಡಿದ್ದೀನಿ, ತಿಂಗಳ 20,000 ಕಟ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಏನು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಇಲ್ಲ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಇಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯವಿಲ್ಲ. ಆ ಪ್ರತಿ ತಿಂಗಳು 20,000 ನಿಮಗೆ ಹೇಗೆ ಬಂತು ಅನ್ನೋದಕ್ಕೆ ತಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. TDS ಒಂದು ಬರುತ್ತೆ, ಅದೊಂದು ಮಾಹಿತಿ ಕೊಡಿ ಅವರಿಗೆ. ಅದು 10,000 ರೂಪಾಯಿ ವಾರ್ಷಿಕ ಬಡ್ಡಿ ಕ್ರಾಸ್ ಆದರೆ ಓಕೆ, TDS ಅಂತ ಒಂದು ಸ್ಕೀಮ್ ತಂದಿದ್ದಾರೆ, ಅದನ್ನು ಕಟ್ಟಬೇಕಾಗುತ್ತೆ. ಎಸ್ ಎಸ್ TDS ಆಗುತ್ತೆ, ಇಂಟ್ರೆಸ್ಟ್ ಮೇಲೆ TDS ಆಗಬೇಕಷ್ಟೇ. ಓಕೆ ಓಕೆ ಎಸ್. ಧನ್ಯವಾದ ಅಂಬರೀಷ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್ ಮೇಡಮ್, ಈಗ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳು ಇದುವರೆಗೂ ಕೂಡ ನನ್ನ ಹತ್ರ ಇದೆ. ಕಾರಣಾಂತರಗಳಿಂದ ನನಗೆ ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕಾಗಿಲ್ಲ. ನನ್ನ ಹತ್ರ ಇರುವಂಥ ಆಪ್ಷನ್ ಏನೀಗ? ನೀವು ರಿಸರ್ವ್ ಬ್ಯಾಂಕಲ್ಲಿ ಎನಿ ಬ್ರಾಂಚಲ್ಲಿ ಕಟ್ಟಬೇಕು. ಓಕೆ, ರಿಸರ್ವ್ ಬ್ಯಾಂಕಲ್ಲಿ ಅದಕ್ಕೆ ನೀವು ಅಫಿಡವಿಟ್ ಫೈಲ್ ಮಾಡೋದಿರುತ್ತೆ. ಯಾಕೆ ಅದು ಕಟ್ಟಲಿಲ್ಲ ಸೋರ್ಸ್ ಅಂತ? ಇಲ್ಲ, ನೀವು ಸೋರ್ಸ್ ಹೇಳಬೇಕು. ಓಕೆ, ನೀವು ಅದು ನಿಮ್ಮದೇ ದುಡ್ಡು ಅಂತ ನೀವು ತೋರಿಸ್ಬೇಕಲ್ವಾ, ಅದು ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ರಿಸರ್ವ್ ಬ್ಯಾಂಕಲ್ಲಿ ಕಟ್ಟಬೇಕಷ್ಟೇ. ಓಕೆ ಅಪ್ ಟು 31st ಮಾರ್ಚು. ಓಕೆ. ಅದಿನ್ನೂ ಇದೆ ಅಲ್ಲ. ಈಗ ನವೆಂಬರ್ 8ನೇ ತಾರೀಕು ಡಿಮಾನಿಟೈಸೇಷನ್ ಘೋಷಣೆ ಏನಾಯಿತು? ಘೋಷಣೆ ಆದ ನಂತರ ನನ್ನ ಅಕೌಂಟಿಗೆ 2.5 ಲಕ್ಷಕ್ಕಿಂತ ಹೆಚ್ಚು ಜಮೆಯಾಗಿದೆ. ಹಾಗಾದರೆ ನನ್ನ ಅಕೌಂಟಿನ ಅಷ್ಟು ಡೀಟೇಲ್ಸ್ ತಮ್ಮ ಹತ್ರ ಬಂದಿರುತ್ತಾ? ಈಗ 2.5 ಲಕ್ಷಕ್ಕಿಂತ ಹೆಚ್ಚು ಹಣ ಡೆಪಾಸಿಟ್ ಆಗಿದ್ದಂಥ ಅಕೌಂಟ್ಗಳ ಡೀಟೇಲ್ಗಳು ಡೀಟೇಲ್ಸ್ ಗ್ರ್ಯಾಜುವಲಿ ಬರ್ತಾ ಇದೆ. ಓಕೆ ಓಕೆ ಓಕೆ. ಎಲ್ಲ ಹಾಗಿದ್ರೆ 2.5 ಲಕ್ಷಕ್ಕಿಂತ ಹೆಚ್ಚು ಜಮೆ ಮಾಡಿದಂಥವ್ರು ಇನ್ಕಮ್ ಟ್ಯಾಕ್ಸ್ನಿಂದ ಒಂದು ನೋಟಿಸನ್ನು ನಿರೀಕ್ಷೆ ಮಾಡಬಹುದು, ಒಂದು ಉತ್ತರ ಕೊಡಬೇಕಾಗಿ ಬರುತ್ತೆ, ಇವತ್ತಲ್ಲ ನಾಳೆ. ಹಾಂ, ಯಾವಾಗಂತ ಹೇಳೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಒಂದು ಉತ್ತರ ಕೊಡಬೇಕಾಗಿ ಬರುತ್ತೆ. ಎಸ್, ರವಿ ಅಂತ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಸರ್. ಎಸ್, ಕೇಳಿ ಪ್ರಶ್ನೆ ಏನು ತಮ್ಮದು? ಸರ್, ಇವಾಗ ಇದು ಬೆನಾಮಿ ಆಸ್ತಿಗಳು ಮಾಡಿರ್ತಾರಲ್ಲ, ಓಕೆ, ಅದ್ರ ಬಗ್ಗೆ ಮಾಹಿತಿ IT ಡಿಪಾರ್ಟ್ಮೆಂಟ್ ಕೊಟ್ರೆ ಅವರು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದು ಇದ್ ಮಾಡ್ತಾನೆ. ಅವರು ಯಾರು ಮಾಹಿತಿ ಕೊಡ್ತಿರ್ತಾರೋ ಅವ್ರ ಹೆಸರನ್ನ ಗೌಪ್ಯತೆ ಮಾಡ್ತಾರೆ. ಮತ್ತೆ ಅವರು ಮಾಹಿತಿ ಕೊಟ್ಟಿರೋರಿಗೆ ಅವಾರ್ಡ್ ಆಗಿ 20% ಏನೋ ಅದು ಇದು ಬರುತ್ತೆ ಅಂತ ನಮ್ಗೊಂದು ಮಾಹಿತಿ ಬಂತು. ಅದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದು ಯಾವ ತರ ಪ್ರೊಸೀಜರ್ ಅಂತ. ತುಂಬಾ ಜನರಿಗೆ ಇರುವಂತಹ ಕುತೂಹಲ ಮೇಡಮ್. ನೀವು ಇನ್ಫಾರ್ಮೇಷನ್ ಕೊಡೋದಕ್ಕೆ ಇವಾಗ ನಾವು ಒಂದು ಇಮೇಲ್ ID ಕ್ರಿಯೇಟ್ ಮಾಡಿದ್ದೀವಿ. ಕರ್ನಾಟಕ ಆ್ಯಂಡ್ ಗೋವಾ ಬ್ಲ್ಯಾಕ್ ಮನಿ info.gov.in ಅಂತ ನಾವು ಹೊಸದೊಂದು ಇಮೇಲ್ ಕ್ರಿಯೇಟ್ ಮಾಡಿವಿ. ನೀವು ಇಮೇಲ್ಗೆ ನಮಗೆ ಮೇಲ್ ಮುಖಾಂತರನೇ ಇನ್ಫಾರ್ಮೇಷನ್ ಕೊಡ್ಬೋದು. ಆಮೇಲೆ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ಇವಾಗ ಆಗಲೇ ಶುರು ಆಗಿದೆ. ಇನ್ನೊಂದ್ಸಲ ಹೇಳಿ ಮೇಡಮ್. ಕರ್ನಾಟಕ ಆ್ಯಂಡ್ ಗೋವಾ ಬ್ಲ್ಯಾಕ್ ಮನಿ info.gov.in ಕರ್ನಾಟಕ ಆ್ಯಂಡ್ ಗೋವಾ ಬ್ಲ್ಯಾಕ್ ಮನಿ info.gov.in ಈ ಇಮೇಲ್ ಐಡಿಗೆ ತಮ್ಮ ಹತ್ರ ಇರುವಂಥ ಮಾಹಿತಿಯನ್ನು ಮೇಲ್ ಮಾಡಿ ಹೇಳಬಹುದು ತಾವು. ಎಷ್ಟೋ ಇನ್ಫಾರ್ಮೇಷನ್ ಬಂದಿದ್ದು ಇವಾಗ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಕಂಪ್ಲೀಟ್ಲಿ ಗೌಪ್ಯವಾಗಿರ್ತೀವಿ. 100% ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಯಾರಿಂದ ನಮ್ಗೆ ಇನ್ಫಾರ್ಮೇಷನ್ ಬಂತು ಅಂತ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಅದು ರಿವಾರ್ಡು ಸ್ವಲ್ಪ ಅದು ಸ್ಲೋ ಪ್ರೊಸೀಜರ್ ಇದೆ. ರಿವಾರ್ಡ್ ನಾವು ಕೊಡಬೇಕು, ನಮ್ಗೆ ಬೇನಾಮಿ ಪ್ರಾಪರ್ಟಿ ಮೇಲೆ ನಮ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಆಮೇಲೆ ರೇಡ್ ಆಗುತ್ತೆ. ಅದಕ್ಕೆ ರಿವಾರ್ಡ್ ಕೊಡೋದಕ್ಕೆ ಅದು ಅಸೆಸ್ಮೆಂಟ್ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಆಗಬೇಕು, ಮತ್ತು ಅಪೆಲೇಟ್ ಪ್ರೊಸೀಡಿಂಗ್ಸು ಕಂಪ್ಲೀಟ್ ಆಗಬೇಕು. ಅಪೀಲಲ್ಲೂ ಅದು ಕೇಸು ನಮ್ಮಂತೆ ಆಗಬೇಕು. ಅಷ್ಟೆಲ್ಲ ಆದಮೇಲೆ ಅದರದ್ದು ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ದ ಟ್ಯಾಕ್ಸ್ ನಾವು ಕೊಡ್ತೀವಿ. 20% ಇಲ್ಲ. ಎಸ್, ರವಿ ಅವರು ಮತ್ತು ರವಿ ಅವರಿಗೆ ಇರುವಂಥ ಪ್ರಶ್ನೆ ಹಲವರಲ್ಲಿದೆ. ಇನ್ಕಮ್ ಟ್ಯಾಕ್ಸ್ಗೆ ಮಾಹಿತಿ ಕೊಟ್ಟರೆ ಸೀಸ್ ಆದಂಥ ಹಣದಲ್ಲಿ ಅಥವಾ ಬೇನಾಮಿ ಆಸ್ತಿಯ ಮೊತ್ತದಲ್ಲಿ 20% ನಮಗೆ ಬಹುಮಾನವಾಗಿ ಬಂದುಬಿಡುತ್ತೆ ಅಂತ. ನೇರವಾಗಿ 20% ತಮ್ಮ ಅಕೌಂಟಿಗೆ ಬರಲಿಕ್ಕಿಲ್ಲ. ಅದಕ್ಕೆ ಹಲವು ಪ್ರೊಸೀಜರ್ಗಳಿದೆ. ಅಂತಿಮವಾಗಿ ಇನ್ಕಮ್ ಟ್ಯಾಕ್ಸ್ನವರು ಅದನ್ನು ಪ್ರೂವ್ ಮಾಡಬೇಕು. ಇದು ಬೇನಾಮಿ, ಇದು ಬ್ಲ್ಯಾಕ್ ಮನಿ ಅನ್ನೋದನ್ನು ಪ್ರೂವ್ ಮಾಡಿದ ನಂತರ ಒಟ್ಟಾರೆ ಸೀಸ್ ಆದ ಮೊತ್ತದಲ್ಲಿ ಒಂದು ಮೊತ್ತ ಇನ್ಫಾರ್ಮೆಂಟ್ಗೆ, ಮಾಹಿತಿದಾರರಿಗೆ ಬಂದೇ ಬರುತ್ತೆ ಅಂತ. ದೆಹಲಿಯಿಂದ ಮಹಂತೇಶ್ ಅನ್ನುವಂಥವ್ರು ಒಬ್ಬರು ದೂರವಾಣಿ ಕರೆಯಲಿದ್ದಾರೆ. ಮಹಂತೇಶ್ ಅವರೇ ನಮಸ್ಕಾರ. ಎಸ್ ಮಹಂತೇಶ್ ಅವರ ದೂರವಾಣಿ ಕರೆ ಸ್ಥಗಿತಗೊಂಡಿದೆ. ಮೇಡಮ್, ಈಗ ತಾವು ಇನ್ನೊಂದು ಇವಾಗ ಅಡ್ವೊಕೇಟ್ ರಮೇಶ್ ಬಾಬು ಅವರು ಹೇಳಿದರು ಇದು ಸ್ಕೀಮ್ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ಇದು ಅಮಂಗ್ ದಿ ಗಿವನ್ ಸರ್ಕಮ್ಸ್ಟೆನ್ಸಸ್ ಇದೇ ಬೆಸ್ಟ್ ಮ್ಯಾನರಲ್ಲಿ ಇವಾಗ ಇದು ಸ್ಕೀಮ್ ಗೌರ್ಮೆಂಟ್ ತೊಗೊಂಬಂದಿದ್ದಾರೆ. ಇದಕ್ಕೆ ಮೊದಲು ಪೇಮೆಂಟ್ ಮಾಡಬೇಕು, ಆಮೇಲೆ ಡಿಕ್ಲರೇಷನ್ ಮಾಡಬೇಕು. ಹಾಗೆ ಎಲ್ಲ ರೀತಿಯಿಂದನೇ ಇದಕ್ಕೆ ಸೇಫ್ ಗಾರ್ಡ್ಸ್ ಬಿಲ್ಟ್ ಇನ್ ಆಗಿದೆ. ಓಕೆ, ಅಂದರೆ ಮೊದಲು ಪೇಮೆಂಟ್ ಮಾಡಿಬಿಡ್ಬೇಕು. ಮೊದಲೇ 100% ಪೇಮೆಂಟ್ ಆಗಬೇಕು ಟ್ಯಾಕ್ಸ್, ಆಮೇಲೆ ಕಟ್ಟಬೇಕು. ಮತ್ತು ಅವರು ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಹೇಳ್ತಾ ಇದ್ರು. ಇವಾಗಲೇ ಅದು ಟ್ರೆಂಡ್ ನಡೆದಿದೆ. ಸೊ ಬಟ್
ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡಬೇಕು ಅಂತ. ನೀವೆಲ್ಲ ಕೇಳ್ತಾ ಇದ್ದೀರಾ ನ್ಯೂಸ್ ಪೇಪರಲ್ಲಿ, ಅದು ಗೌರ್ಮೆಂಟ್ ಥಿಂಕಿಂಗ್ ನಡೆದಿದೆ. ನಿಧಾನವಾಗಿ ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕಂತಾನೆ ಇದೆ. ಟ್ಯಾಕ್ಸ್ ರೇಟ್ ಕಮ್ಮಿ ಆದರೆ ಕಂಪ್ಲೈನ್ಸ್ ಜಾಸ್ತಿ ಆಗುತ್ತೆ, ವಾಲಂಟರಿ ಕಂಪ್ಲೈನ್ಸ್ ಜಾಸ್ತಿ ಆಗುತ್ತೆ, ಮತ್ತು ಜಾಸ್ತಿ ಜನ ರಿಟರ್ನು ಫೈಲ್ ಮಾಡ್ತಾರೆ, ಟ್ಯಾಕ್ಸ್ ಬೇಸನ್ನು ಎಕ್ಸ್ಪಾಂಡ್ ಆಗುತ್ತೆ. ಅಶ್ವತ್ಥನಾರಾಯಣ ಅವರು ಇದ್ರ ಬಗ್ಗೆ ಹೇಳ್ಬೋದು ಅನ್ಸುತ್ತೆ. ಈ ದೇಶದ ಜನರಿಗೆ ಅತಿ ದೊಡ್ಡ ನಿರೀಕ್ಷೆ ಇರೋದು ಈ ಸಲ ಬಜೆಟ್ನಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅಂತ. ಯಾಕಂದ್ರೆ ಇಷ್ಟು ದೊಡ್ಡ ಮೊತ್ತ ಬ್ಯಾಂಕ್ಗಳಿಗೆ ಬಂದಿದೆ, ಮೇನ್ ಸ್ಟ್ರೀಮ್ ಎಕನಾಮಿಗೆ ಬಂದಿದೆ. ಅದು ಬ್ಯಾಂಕಿಗೆ ಮೊತ್ತ ಬಂದರೆ ಸರ್ಕಾರಕ್ಕೆ ಬಂದಂಗೆ ಅಲ್ವಲ್ಲ. ಮುಖ್ಯವಾಗಿ ಏನು ಬರುವಂಥ ದಿನದಲ್ಲಿ ಇವತ್ತೇನು ಟ್ಯಾಕ್ಸ್ ಅವರಿಂದ ಕಲೆಕ್ಷನ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಟ್ಯಾಕ್ಸ್ ಬೇಸ್ ಅನ್ನೋಂಥ ದೃಷ್ಟಿಕೋನದಲ್ಲಿ ಟ್ಯಾಕ್ಸ್ ಕಮ್ಮಿ ಮಾಡೋಂಥ ಪ್ರಯತ್ನ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಇನ್ನು ಸಿಂಪ್ಲಿಫೈ ಮಾಡೋ ಮೂಲಕ ಈ ಟ್ಯಾಕ್ಸ್ ಸ್ಟ್ರಕ್ಚರ್ನ ಸಿಂಪ್ಲಿಫೈ ಮಾಡಿ ಮತ್ತು ಇನ್ನೂ ಟ್ಯಾಕ್ಸ್ ಬೇಸಿಕ್ಸ್ ಸೇರಿಲ್ಲದವನ್ನೆಲ್ಲ ಸೇರೋ ರೀತಿನಲ್ಲಿ ಮಾಡೋವಂಥದ್ದು. ಇವತ್ತೆಲ್ಲ ಮೊದಲು ಈಗೆಲ್ಲ ಗೊಂದಲ ಇರೋವಂಥದ್ದು ಏನು, ಇವತ್ತು ಎಲ್ಲರೂ ವಾಲಂಟ್ರಿ ಡಿಸ್ಕ್ಲೋಷರ್ಗೆ ಮೊದಲು ಅವಕಾಶ ಮಾಡಿಕೊಡ್ತಿದ್ರು. ರೆಸ್ಪಾನ್ಸು ನಾವು ಎಕ್ಸ್ಪೆಕ್ಟ್ ಮಾಡಿದ ಮಟ್ಟಕ್ಕೆ ಬರ್ತಿರಲಿಲ್ಲ. ಇವತ್ತು ಇವ್ರನ್ನ ಡಿಕ್ಲೇರ್ ಮಾಡಬೇಕು, ನಾನು ಟ್ಯಾಕ್ಸ್ ಪೇಯರ್ ಆಗಬೇಕು ಅನ್ನೋವಂಥ ರೀತಿಯಲ್ಲಿ ಅವನಿಗೆ ಬಿಸಿ ಮುಟ್ಟುವಂಥ ಕೆಲಸ ಇವತ್ತು ಡಿಮಾನಿಟೈಸೇಷನ್ ಮೂಲಕ ಆಗಿದೆ. ಪರಿಣಾಮ ಕಾಣಿಸ್ತಿಲ್ಲ ಅಂತ ರಮೇಶ್ ಬಾಬು ಅವರು ಖಂಡಿತ ಅಜಿತ್, ಈಗ ಮೊದಲು ಆಗಿರೋದು ಅದು ಬಿಸಿ ಮುಟ್ತಿರ್ಲಿಲ್ಲ. ಹಾಗಾಗಿ ವಾಲಂಟ್ರಿ ಡಿಸ್ಕ್ಲೋಷರು ನೀವೇನೇ ಸ್ಟ್ರಕ್ಚರ್ ಕೊಟ್ಟರು 30% ಕೊಟ್ಟಿದ್ರು ಡಿಸ್ಕ್ಲೋಸ್ ಮಾಡದೆ ಕೂತಿರ್ತಿರು. ಇವತ್ತು ನೋಡಿ, ದುಡ್ಡು ಏನು ಲಂಚ ಕೊಡಬೇಕು ಅಂದ್ರೆ ಇವತ್ತು ಫ್ರೀ ಮನಿ ಅವೈಲಬಿಲಿಟಿ ಇಲ್ಲ. ಇವತ್ತೇನೇ ಅವನು ವಿಡ್ರಾವಲ್ಸ್ ಮಾಡಿದ್ರು ಇವತ್ತು ಅದು ಅವ್ನ ಪ್ಯಾನ್ ನಂಬರ್ ಕೋಟ್ ಆಗಿ ವಿತ್ ವಿಡ್ರಾವಲ್ಸ್ ಮೆನ್ಷನ್ ಮಾಡಿ ಹೋಗ್ತಿದೆ. ಯಾವುದೇ ಅಕೌಂಟಿಂದ ದುಡ್ಡು ವಿಡ್ರಾ ಆದ್ರೂ ಯಾತಕ್ಕೆ ಬಳಕೆ ಆಗಿದೆ, ಎಲ್ಲಿಗೆ ಹೋಗಿದೆ ಅನ್ನೋಂಥ ಲೆಕ್ಕಾಚಾರ ಬರುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಯಾರಿಗೆ ಏನೇ ಭ್ರಷ್ಟಾಚಾರ ಕೊಡಬೇಕು ಅಂದ್ರೆ ಇನ್ನೊಂದು ಮಾಡಬೇಕು ಅಂದ್ರೆ ಅದು ಸುಲಭ ಮಾತ್ರ ಅಲ್ಲ. ಇವತ್ತೆಲ್ಲ ವ್ಯವಹಾರ ವಹಿವಾಟುಗಳೆಲ್ಲ ಇವತ್ತು ಟ್ರ್ಯಾಕಿಂಗ್ ಸಿಸ್ಟಮಿಗೆ ಬರೋ ಮೂಲಕ ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಇವತ್ತು ಅವ್ನು ನೆಮ್ಮದಿಯಾಗಿ ಸುಖವಾಗಿ ಬಾಳಬೇಕು ಅಂದರೆ ಅವ್ನು ಟ್ಯಾಕ್ಸ್ ಕಟ್ಟಿದ್ರೇ ನನಗೆ ನೆಮ್ಮದಿ ಶಾಂತಿ, ಇಲ್ಲದ್ರೆ ನಾನು ಬೇರೆ ಬೇರೆ ರೀತಿ ಇವತ್ತು ಅನಾನುಕೂಲತೆ ಅಥವಾ ಅವನಿಗೆ ಕಷ್ಟಕರ ದಿನಗಳು ಬರುತ್ತೆ ಅನ್ನೋಂಥ ಅರಿವು ಜಾಸ್ತಿ ಆಗ್ತಿದೆ. ಹಾಗಾಗಿ ಇವತ್ತು ಅವನು ಕಾನೂನು ಪಾಲಕನಾಗಿ ಕಾನೂನು ಪಾಲನೆ ಮಾಡಬೇಕು ಅನ್ನೋಂಥ ಮನೋಭಾವನೆ ಹೆಚ್ಚಿಸುವಂಥ ಪ್ರಯತ್ನ ಇವತ್ತು ನಡೆದಿದೆ. ಅದು ನಡೀತಾನೆ ಹೋಗ್ತಿರ್ತದೆ, ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಇವತ್ತು ಕಾನೂನು ಪಾಲನೆ ಮಾಡುವಂಥ ನಾಗರಿಕ ಬೇಕಾಗಿರೋದು ಈ ದೇಶಕ್ಕೆ. ನಾವು ಏನೇ ವ್ಯವಸ್ಥೆ ಮಾಡಿ ಎಷ್ಟೇ ಕಾನೂನು ತಂದರೂ ಕಾನೂನು ಪಾಲನೆ ಮಾಡಲಿಲ್ಲ ಈ ದೇಶದಲ್ಲಿ ಏನೇ ಸುಧಾರಣೆ ನೋಡಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಇರಲ್ಲ. ಈ ದಾರಿನಲ್ಲಿ ನಾವು ಇವತ್ತು ಈ ಸರ್ಕಾರದಿಂದ ಅಥವಾ ಸಮಾಜದಿಂದ ಆ ಬದಲಾವಣೆ ಮೇಲ್ನೋಟಕ್ಕೆ ನನಗೂ ಕಂಡು ಬರ್ತಾ ಇದೆ. ಬ್ಲ್ಯಾಕ್ ಮನಿ ಇಟ್ಕೊಂಡು ನಿದ್ದೆಗೆಡೋದಕ್ಕಿಂತ ಘೋಷಣೆ ಮಾಡ್ಕೊಂಡು ಅರ್ಧ ಇಟ್ಕೊಂಡಾದ್ರೂ ಸಮಾಧಾನವಾಗಿ ಒಳ್ಳೇದಕ್ಕೆ ಹೋಗುತ್ತಲ್ವಾ, ಫಾರ್ ಗರೀಬ್ ಕಲ್ಯಾಣ ಯೋಜನೆ. ಯಾಕೆ ನಮ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು ಬರೀ ನಾವೇ ಇಷ್ಟೊಂದು ದುಡ್ಡು ಮಾಡ್ಕೊಂಡು ಸುಖವಾಗಿರ್ಬೇಕಂತಿಲ್ಲ. ಸೊ ಇಟ್ಸ್ ಅವರ್ ಡ್ಯೂಟಿ ಅಲ್ವಾ, ಬೌಂಡನ್ ಡ್ಯೂಟಿ. ಮತ್ತೆ ಇನ್ನೊಂದು ಅಶ್ವತ್ಥನಾರಾಯಣ ಹೇಳಿದ್ ನಾನು ಒಪ್ಕೋತೀನಿ. ಆದರೆ ಸರ್ಕಾರ ವಿಫಲತೆ ಇರ್ತಕ್ಕಂಥದ್ದು ನಾನು ಬರೀ BJP ಸರ್ಕಾರ ಹೇಳ್ತಾ ಇಲ್ಲ, ಹಿಂದಿನ ಸರ್ಕಾರಗಳನ್ನ ಸೇರಿ ಹೇಳ್ತಾ ಇದ್ದೀನಿ. 120 ಕೋಟಿ ಇರೋ ಜನಸಂಖ್ಯೆನಲ್ಲಿ ನಿಮ್ಗೆ IT ರಿಟರ್ನ್ಸ್ ಮಾಡ್ತಿರೋದೇ 3.5 ಕೋಟಿ. ಅಂದರೆ ನೀವು ಇನ್ನೂ ಉಳಿದಂಥವ್ರು 115-16 ಕೋಟಿ ಜನನ ನೀವು ತರಬೇಕಲ್ಲ ಸ್ಟ್ರೀಮ್ ಲೈನ್. ಆ ಪ್ರಯತ್ನಕ್ಕೆ ಫಸ್ಟ್ ನೀವೇನು ನಿಮ್ದೊಂದು ಪ್ಲಾನಿಂಗ್ ಇರಬೇಕಲ್ಲ. ಆ ಪ್ಲಾನಿಂಗ್ ಅಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರಾರಂಭ ಅನ್ನುವಂತ ಬಿಸಿ ಏನಿದೆ ದೇಶದಲ್ಲಿ ಎಲ್ಲರೂ ಗಮನಗಳೆಲ್ಲ ಮುಟ್ ನೋಡ್ಕೊಳ್ಳುವಂತದ್ದಾಗಿದೆ. ಇವತ್ತೆಲ್ಲ ರಾಜಕೀಯ ಪಕ್ಷಗಳಿಂದ ಪ್ಲಾನಿಂಗ್ ಅಂತ ಇದು ಹೇಳ್ಬೇಕಲ್ಲ ಕೇಂದ್ರದ. ಈಗ 116 ಕೋಟಿ ಜನನ ನೀವು ಪಾನ್ ವ್ಯಾಪ್ತಿ ತರೋ IT ರಿಟರ್ನ್ ವ್ಯಾಪ್ತಿ ತರೋ ಅಂತ ಜನಕ್ಕೆ ನಿಮ್ಗೆ ಪ್ಲಾನಿಂಗ್ ಏನು ಸುಮ್ಮನೆ ಆಗುತ್ತೆ ಅಂದ್ರೆ ಯಾವಾಗ? ರಾಮನಗರದಿಂದ ಕೆಂಪೇಗೌಡ ಅನ್ನುವಂಥವ್ರು ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ತೆ ಸರ್. ಎಸ್, ಏನ್ ಪ್ರಶ್ನೆ ತಮ್ಮ? ನಮ್ದು ಕ್ವಶನ್ ಬಂದು, ಎಸ್, ಫುಟ್ಪಾತ್ ರಸ್ತೆ ಬದಿ ವ್ಯಾಪಾರಿಗಳು ಇರ್ತಾರೆ, ತರಕಾರಿ ಮಾರ್ಬೋದು, ಏನು ಬಟ್ಟೆ ಮಾರ್ಬೋದು, ಅವ್ರಿಗೆಲ್ಲ ಬಿಲ್ಲೇ ಇರಲ್ಲ. ಎಸ್, ಬಿಲ್ ಇರಲ್ಲ, ಅವ್ರು ಕೊಡಲ್ಲ, ಬಿಲ್ಲು ಕೊಡಲ್ಲ, ಲೆಕ್ಕನೂ ಇರಲ್ಲ ಅವ್ರಿಗೆ. ನೋಡಿ ಎಲ್ಲರೂ ನೋಡಿ, ನಿಮ್ಗೂ ಅರಿವಿದೆ ಇದು. ಅವರು ಒಂದ್ ಮನೆ ಕಟ್ಕೋಬೇಕು ಅಂತ ಅವ್ರು ಕೂಡಿಕೊಂಡಿರ್ತಾರೆ. ಒಂದ್ 20 ವರ್ಷದಿಂದ ವ್ಯಾಪಾರ ಮಾಡಿರ್ತಾರೆ, ಕೂಡಿಕೊಂಡಿರ್ತಾರೆ ಒಂದು 10-15 ಲಕ್ಷ. ಇಲ್ಲ ಒಂದ್ ಮಕ್ಕಳು ಮದುವೆ ಮಾಡ್ಬೇಕು, 10 ಲಕ್ಷ ಕೂಡಿಕೊಂಡಿರ್ತಾರೆ. ಇವಾಗ ಸಡನ್ ಆಗಿ ನೋಟ್ ಬ್ಯಾನ್ ಆಯ್ತು ಅಲ್ವರಾ? ಅವ್ರ ಬ್ಯಾಂಕ್ ಹಾಕೊಂಡೇ ಬಿಟ್ಟವ್ರು ಇವಾಗ ಅನ್ಕೊಳ್ಳಿ. ಅವ್ರ ಲೆಕ್ಕ ನೀವು 2.5 ಲಕ್ಷದ ಮೇಲೆ ಲೆಕ್ಕ ಕೊಡಿ ಅಂದ್ರೆ ಎಲ್ಲಿ ಕೊಡ್ತಾರೆ? ಈ ಪ್ರಶ್ನೆಯನ್ನ ಇನ್ಕಮ್ ಟ್ಯಾಕ್ಸ್ ಮುಖ್ಯ ಆಯುಕ್ತರಿಗೆ ಕೇಳೋದಕ್ಕಿಂತ ಮುಂಚೆ ನನಗಿರುವಂತಹ ಗೊಂದಲ, 10-15 ವರ್ಷದ ಕಾಲ ಒಬ್ಬ ಮನುಷ್ಯ ಬ್ಯಾಂಕ್ಗೆ ದುಡ್ಡನ್ನೇ ಹಾಕದೆ ಅಷ್ಟು ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡಿರೋದಕ್ಕೆ ಸಾಧ್ಯನಾ ಅನ್ನೋದು ನನಗೆ ಪರ್ಸನಲ್ ಆಗಿರುವಂತಹ ಪ್ರಶ್ನೆ. ಎಸ್ ಮೇಡಮ್, ತಾವೇನು ಉತ್ತರ ಕೊಡ್ಬೋದು? ಸಂಕ್ಷಿಪ್ತವಾಗಿ ಹೇಳಿ ಅವ್ರ ಕ್ವಶನ್. ಅವ್ರು ಕೇಳುವಂಥದ್ದು, ಯಾರೋ ರಸ್ತೆ ಬದಿಯಲ್ಲಿ ಕಷ್ಟಪಟ್ಟು ವ್ಯಾಪಾರ ಮಾಡುವಂಥವನು ದಿನಕ್ಕೆ 1,500 ಗಳಿಸ್ತಾನೆ. ಆತ ತನ್ನ ಉದಾಹರಣೆಗೆ ಒಂದು ಮನೆ ಕಟ್ಟಿಸ್ಕೋಬೇಕು ಸ್ವಂತ ಅಂತ ಮನೇಲಿ ಕೂಡಿಟ್ಕೊಂಡಿದ್ದಾನೆ, ದುಡ್ಡು 10-15 ಲಕ್ಷ ಮನೇಲಿ ಕೂಡಿಟ್ಕೊಂಡಿದ್ದಾನೆ. ಡಿಮಾನಿಟೈಸೇಷನ್ ಆಯಿತು ಅಂತ ಹೋಗಿ ಜಮೆ ಮಾಡಿದ್ದಾನೆ. ಅವನ ಹತ್ರ
ವ್ಯಾಪಾರ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ ಅವನ ಹತ್ರ ಯಾವುದೇ ರಿಸಿಪ್ಟ್ಗಳಿಲ್ಲ, ಬಂದಂಥ ದುಡ್ಡಿಗೆ ಯಾವುದೇ ದಾಖಲೆಗಳಿಲ್ಲ, ಅಂಥವನಿಗೆ ತೊಂದರೆ ಆಗಲ್ವಾ? ಹೌದು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎವಿಡೆನ್ಸ್ ತೋರಿಸ್ಬೇಕು ಅವನು ಹೆಂಗೆ ವ್ಯಾಪಾರ ಮಾಡಿದ ಅಂತ. ಎಸ್, ಏನಾದ್ರು ಕ್ರೆಡಿಬಲ್ ಎವಿಡೆನ್ಸ್ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ಸುಮ್ಮನೆ ಯಾರು ಅಷ್ಟೊಂದು ದುಡ್ಡು ಮನೇಲಿ ಇಟ್ಕೊಂಡು ಕೂತಾರೆ, ಯಾಕಂದ್ರೆ ಕಳ್ಳರು ಬಂದು ಯಾವಾಗ ಅದು ಹೋಗುತ್ತೆ ಅಂತ ಭಯ ಇರುತ್ತೆ. ನನಗೂ ಇರುವಂತ ಯಾರು ಅಷ್ಟು ಕ್ಯಾಶ್ ಇಟ್ಕೊಳ್ಳಲ್ಲ. 15 ವರ್ಷಗಳ ಕಾಲ ಅಂದ್ರೆ ರಮೇಶ್ ಗೌಡ್ರು ತಮಗೆ ಯಾವ್ದಾದ್ರು ಉದಾಹರಣೆ ಇದ್ರೆ ತಮಗೆ ನೆನಪಿದ್ರೆ ಯಾವ್ದಾದ್ರು ಉದಾಹರಣೆ ಹೇಳಿದೆ ದಯವಿಟ್ಟು ನನಗೆ. ಫೇಸ್ಬುಕ್ ಅಲ್ಲಿ ಕೆಲವೊಂದಷ್ಟು ವಿಚಿತ್ರ ಮಾಹಿತಿಗಳನ್ನು ಬರೋದು. ರೋಡ್ ಸೈಡ್ ಬಜ್ಜಿ ಬೋಂಡ ಮಾರ್ತಾ ಇದ್ದ, ಅವನಿಗೆ 3,000 ರೂಪಾಯಿ ಪ್ರತಿದಿನ ಇನ್ಕಮ್ ಇತ್ತು, ಅವನು ಅಷ್ಟು ದುಡ್ಡನ್ನು ಮನೆಯ ಹಂಡೆಯಲ್ಲಿ ಇಟ್ಕೊಂಡಿದ್ದ, 3.5 ಕೋಟಿ ರೂಪಾಯಿ ದುಡ್ಡಾಗಿತ್ತು. ಅವ್ನು ಏನ್ ಮಾಡ್ಬೇಕು ಈಗ? 3.5 ಕೋಟಿ ರೂಪಾಯಿ ಮನೆ ಹಂಡೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ ಅವ್ರು ಹೇಳಿದ್ ಒಂದ್ ಮಾತು ಎಂಡಾಸ್ ಮಾಡ್ತೀನಿ. ನಾಟ್ ಓನ್ಲಿ ರೋಡ್ ಸೈಡ್ ವೆಂಡರ್ಸ್, ಒಕ್ಕಲತನದಿಂದ ಬಂದಂಥವ್ರು 10,000 20,000 ಸೇವ್ ಮಾಡಿ 4 ಲಕ್ಷ 5 ಲಕ್ಷ ಸಾಮಾನ್ಯವಾಗಿ ಕೂಡಿಟ್ಟು ಮದುವೆಗೋ ಮತ್ತೊಂದು ಮನೆ ಕಟ್ಟೋದಕ್ಕೋ ಕೂಡಿಟ್ಟಿರ್ತಾರೆ. ಬಹಳ ವಿಪರ್ಯಾಸ ಏನಂತಂದ್ರೆ ಈ ದೇಶದ 60 ರಿಂದ 65% ಜನ ಇನ್ನ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನ ಓಪನ್ ಮಾಡಿಲ್ಲ. ಇದು ಸತ್ಯ. ಇದನ್ನು ಇಟ್ಕೊಂಡು ನಾವು ಗ್ರಾಮೀಣ ಜನರ ಬದುಕನ್ನು ನೋಡಿ ಮಾತಾಡಬೇಕಾಗುತ್ತೆ. ಅವರ ಪ್ರಶ್ನೆ ಸರಿ ಇದೆ, ಅವ್ರಿಗೆ ಹೇಳೋದಕ್ಕೆ ಬರಲಿಲ್ಲ. ಅವರು ಎಲ್ಲೋ ರಸ್ತೆ ಬದಿ ವ್ಯಾಪಾರ ಮಾಡೋಂಥರೋ ಕೂಲಿ ಮಾಡೋಂಥರೋ ಅವರವರ ಶಕ್ತಿ, ಅವ್ರ ಬ್ಯಾಂಕಿಂಗ್ ವ್ಯವಹಾರನೇ ಗೊತ್ತಿಲ್ಲ. 50,000 1 ಲಕ್ಷ 10,000 ಈಗ ಯಾರೋ ಒಂದು ಹೆಣ್ಮಗಳು 35,000 ರೂಪಾಯಿ ಕೂಡಿಟ್ಟು ಕೊಡೋಕೆ ಹೋಗಿ ದುಡ್ಡೇ ಕಳ್ಕೊಂಡ್ರು. ಲೈನಲ್ಲಿ ಹೋಗಿ ಯಾರೋ ದುಡ್ಡೇ ಹೊಡೆದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ಇಂಥವ್ರು ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಬ್ಯಾಂಕ್ ಅಂದ್ರೇನು, ಅಕೌಂಟ್ ಅಂದ್ರೇನು, ಎಲ್ಲಿಡಬೇಕು, ಈ ಥರದ್ದು ಗೊತ್ತಿಲ್ಲದೇ ಇರ್ತಕ್ಕಂಥದ್ದು ಹೆಣ್ಮಕ್ಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಸಣ್ಣ ಉಳಿತಾಯ ಮಾಡಿ ಇಟ್ಕೊಂಡಿರೋ ಮತ್ತು ಚೀಟಿ ವ್ಯವಹಾರಗಳು ನಾವು ನೋಡ್ತಾ ಇದ್ದೀವಿ. ಈ ಥರದವೆಲ್ಲ ಮಾಡಿ ಕೂಡಿಟ್ಟಿರ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಇದೆ, ಹೆಂಗೆ ನಾವು ಇದನ್ನು ಮಾಡ್ಕೋಬೇಕು. ಮೋಸನೂ ಆಗಿದೆ ಅವ್ರಿಗೆ, ಬಟ್ ಮಾಡಿರ್ತಕ್ಕಂಥ ಸ್ಕೀಮ್ ಒಳ್ಳೆಯದು. ಆ ಜನನ ಈ ಸ್ಟ್ರೀಮ್ ಲೈನ್ 2.5 ಲಕ್ಷ ರೂಪಾಯಿ ಇರುವಂಥದ್ದು ಲಿಮಿಟ್. 2.5 ಲಕ್ಷದವರೆಗಿನ ಡೆಪಾಸಿಟ್ಗೆ ತಾವು ಯಾವುದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ತಾವೊಂದು ಅಂದರೆ ಇಂಥ ಮೂಲಗಳಿಂದ ನನ್ನ ಹತ್ರ ಇಷ್ಟು ದುಡ್ಡು ಬಂತು ಅನ್ನುವಂಥ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸಾಧ್ಯ ಅಂತ ನನಗೆ ಅಜಿತ್. ಮನೆಯಲ್ಲಿ ಹೆಂಡತಿ ಗಂಡ ಮಕ್ಕಳೆಲ್ಲ ಇರ್ತಾರೆ, ಎಲ್ಲರ ಹೆಸರಿಗೂ ಹಾಕೋತಾರೆ, ಎಲ್ಲ ಮಾಡ್ತಾರೆ. ಎಸ್, ಇದನ್ನ ಏನು ಹೇಳೋ ಆಮೇಲೆ ನನಗನ್ಸೋದು 2.5 ವರ್ಷಗಳ ತಯಾರಿ ಇತ್ತಿಲ್ಲಿ ಜನ್ಧನ್ ಯೋಜನೆಯನ್ನು ತಂದಾಗ ಎಲ್ಲರನ್ನೂ ಬ್ಯಾಂಕಿಂಗ್ ಸಿಸ್ಟಮ್ಗೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿತ್ತು. ಬ್ಯಾಂಕಿಂಗ್ ಸಿಸ್ಟಮಿಗೆ ಮೊದಲು ಬನ್ನಿ, ಆ ನಂತರ ಹೇಳಿದ್ದು ನಿಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳಿ. ಡಿಮಾನಿಟೈಸೇಷನ್ಗೆ ಎಲ್ಲರೂ ಹೇಳೋ ಹಾಗೆ 6 ತಿಂಗಳ ನೋಡಿ. ನೀವು ಹಳ್ಳಿ ಕಡೆನೂ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಇರ್ತವೆ, ಎಲ್ಲರೂ ಬ್ಯಾಂಕ್ ಜಮಾ ಮಾಡ್ಕೊಂಡು ಎಲ್ಲ ರೈತನೂ ಸಾಮಾನ್ಯವಾಗಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಮತ್ತು ಎಲ್ಲ ಬ್ಯಾಂಕ್ಗಳು DCC ಬ್ಯಾಂಕ್ಗಳು ಎಲ್ಲರ ಜೊತೆನೂ, ಯಾಕೆಂದರೆ ಸಾಲ ಸೌಲಭ್ಯಗಳು ಬೆಳೆ ಬೆಳೀತಾ ಸಾಲ ತೊಗೊಳ್ಳೋದು ಮಾಡೋದು ವ್ಯವಹಾರ ವಹಿವಾಟು ಇವೆಲ್ಲವೂ ಬರ್ತಿರೋಂಥದ್ದು. ಇವತ್ತು ಯೂನಿಫೈಡ್ ಮಾರ್ಕೆಟ್ಗಳು ಮಾಡ್ತಿರೋಂಥದ್ದು, ಇವತ್ತು ಎಲ್ಲ ವ್ಯವಹಾರಗಳು ಈ ಆ್ಯಕ್ಷನಲ್ಲೇ ನಡೀತಿರೋಂಥದ್ದು ಇದೆ. ಇವತ್ತು ಒಂದು ದೊಡ್ಡ ಬದಲಾವಣೆಗಳಲ್ಲಿ ಪೂರಕವಾಗಿ ವ್ಯವಸ್ಥೆಗಳಲ್ಲಿ ಸುಧಾರಣೆಗಳು ಆಗ್ತಾನೆ ಇದೆ. ಇವತ್ತು ರೈತನಿಗೆಲ್ಲ ಒಂದು ಕಡೆ ನ್ಯಾಯ ಕೊಡಿಸ್ಬೇಕು, ಮಿಡ್ಲ್ ಮ್ಯಾನ್ ತೆಗಿಬೇಕು. ಈ ಬದಲಾವಣೆ ಪೂರಕವಾಗಿ ಇವತ್ತು ವ್ಯವಸ್ಥೆಗಳು ಇವತ್ತು ರಮೇಶ್ ಅವ್ರು ಹೇಳ್ದಂಗೆ ಇವತ್ತು ಕೇವಲ ಕೆಲವೇ ಜನ, ಎಲ್ಲರಿಗೂ ಗೊತ್ತಿರೋಂಥದ್ದು ದುಡ್ಡಿರೋದು 1% ಜನದತ್ತನೇ. ಇನ್ನು 99% ಹತ್ರ ದುಡ್ಡಿರಲ್ಲ. ಈ ದೇಶದಲ್ಲಿ ಎಲ್ಲ ನಡೆಯುವಂಥದ್ದು 1% ಜನರಿಗೆ. ಈ 1% ಜನರನ್ನು ಸುಧಾರಣೆ ಮಾಡಬೇಕು ಅಂತಿರೋದು ಹೊತ್ತು ಇನ್ಯಾರು 99% ಜನರಿಗೆ ತೊಂದರೆ ಕೊಡಬೇಕು ಅಂತಲ್ಲ. 99% ಜನರಿಗೆ ನ್ಯಾಯ ಸಿಗಬೇಕು, ಅವ್ರ ವ್ಯವಸ್ಥೆ ಸಿಗಬೇಕು, ಅವ್ರಿಗೂ ಹೆಚ್ಚಿನ ರೀತಿ ಸೌಲಭ್ಯ ಸೌಕರ್ಯಗಳು ಹೆಚ್ಚಿಸಬೇಕು, ದೇಶನ ಸದೃಢವಾಗಿ ಮಾಡಬೇಕು. ಬರೀ 1% ಅವರೇ ಎಲ್ಲ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ, ಅದನ್ನೆಲ್ಲ ಆಚೆ ತರೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಈ ಹಣವನ್ನು ಎಲ್ಲರಿಗೂ ಹಂಚಿಕೆ ಆಗಬೇಕು, ಎಲ್ಲರಿಗೂ ದಕ್ಕೋ ರೀತಿಯಲ್ಲಿ ಆಗಬೇಕು. ಈ ಸರ್ಪ್ಲಸ್ ಮನಿ ಒಬ್ಬರ ಹತ್ರ ಸೇರ್ಕೊಳ್ಬೇಡ ಅನ್ನೋಂಥ ಪ್ರಯತ್ನ ಮಾಡ್ತಿರೋದು. ಹಾಗಾಗಿ ಇದು 99% ಜನರಿಗೆ ಅರ್ಥ ಆಗಿದೆ. ಎಲ್ಲ ಒಂದ್ ಕಡೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಡಿಮಾನಿಟೈಸೇಷನ್ ಆದ್ಮೇಲೆ ಎಲ್ಲ ಒಂದ್ ಕಡೆ ಮೋದಿ ಅವರಿಗೆ ಕೀರ್ತಿ ಸಿಕ್ಬಿಡುತ್ತೆ, ಮೋದಿ ಅವರು ಈ ದೇಶದ ಎಂದೂ ಕಾಣದಂತ ನಾಯಕನಾಗ್ಬಿಡ್ತಾನೆ ಅಂತ ಎಲ್ಲೋ ಒಂದ್ ಕಡೆ ಭಯ. ಅವ್ರ ಪಕ್ಷಗಳು ಎಲ್ಲೋ ಜನರು ಒಪ್ಪೋ ರೀತಿನಲ್ಲಿ ಆಗಲ್ಲ. ಹಾಗಾಗಿ ಅಪನಂಬಿಕೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥ ಪ್ರಯತ್ನ ನಡೀತಾ ಇರ್ತದೆ. ಇವತ್ತು ಮೋದಿ ಅವರು ತಂದಿರೋದು ಸರಿ ಇಲ್ಲದೆ ಇದ್ದಾರೆ. ಈ ಬರುವಂತ 1-2 ವರ್ಷ ಕಾಲದಲ್ಲಿ ಏನು ಎಲ್ಲೂ ಹೋಗಲ್ಲ, ಜನರ ಹತ್ರ ಬರಲೇಬೇಕು, ಎಲ್ಲರೂ ಜನರ ಹತ್ರ ಟೆಸ್ಟ್ ಪಾಸ್ ಆಗಲೇಬೇಕು. ಆ ಜನರು ಕೊಡ್ತಾರೆ ನಿರ್ಣಯ. ಅಲ್ಲಿವರೆಗೂ ಒಬ್ಬನ ಆಯ್ಕೆ ಮಾಡಿರುವಂತದ್ದು ಒಂದು ಸರ್ಕಾರದಲ್ಲಿ ರಾಮನಗರದ ಕೆಂಪೇಗೌಡರು ಹೇಳಿದ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಡೆಯುವಂಥದ್ದು. ಎಕ್ಸಾಕ್ಟ್ಲಿ ರಾಮನಗರದ ಕೆಂಪೇಗೌಡರು ಹೇಳಿದ ಹಾಗೆ ಸಣ್ಣ ವ್ಯಾಪಾರಿ 10-15 ಲಕ್ಷ ರೂಪಾಯಿಯನ್ನ ಮನೆಯಲ್ಲಿ ಕೂಡಿ ಇಟ್ಟುಕೊಂಡಂಥದ್ದು ಅಪರೂಪದ್ದು ಅನ್ನುವಂಥ ಸನ್ನಿವೇಶ. ತುಂಬ ಅಪರೂಪದ ಸನ್ನಿವೇಶ ಅನ್ನುವಂಥದ್ದು. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿರುವಂಥವರಿಗೆ ಡಿಮಾನಿಟೈಸೇಷನ್ನಿನ ಎಫೆಕ್ಟ್
ಅಥವಾ ದುಡ್ಡನ್ನು ಡೆಪಾಸಿಟ್ ಮಾಡೋದರ ಕಷ್ಟ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಕ್ಕೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ ಸರ್, ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಕ್ಕಿಲ್ಲ. ನವೆಂಬರ್ 8ನೇ ತಾರೀಕಿನ ದಿನ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದಾಗ ನನ್ನ ಜೇಬಿನಲ್ಲಿ 3,500 ರೂಪಾಯಿ ಇತ್ತಪ್ಪ ಹಳೆ ಕರೆನ್ಸಿಲಿ. ಮತ್ತು ಅದನ್ನು ಚಲಾವಣೆ ಮಾಡೋದು ಕೂಡ ಬಹಳ ಕಷ್ಟ ಆಗಲಿಲ್ಲ ಆ ನಂತರದ 2-3 ದಿನಗಳಲ್ಲಿ. ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಮೇಡಮ್, ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನಂತರ ಈ ಚರ್ಚೆಯನ್ನು ಮುಂದುವರಿಸ್ತೀನಿ. ಪೆಟ್ರೋಲು, ಡೀಸೆಲು ಆ ರೇಟ್ ಎಲ್ಲ ಕಡಿಮೆ ಆದರೆ ಒಳ್ಳೆಯದು. ಅವ್ರು ಮಾಡಿದಿರೋದು ಒಂದಕ್ಕೆ ಒಳ್ಳೇದಾಯಿತು. ನಿರೀಕ್ಷೆ ಅಂದರೆ ಎಲ್ಲದು ರೇಟ್ಗಳು ಜಾಸ್ತಿ ಆಗ್ತಾಯಿದೆ, ಮತ್ತು ಒಂದಕ್ಕೆ ರೇಟ್ಗಳು ಡಿಫ್ರೆನ್ಸ್ ಆಗ್ತಾಯಿದೆ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಭಾರಿ ತೊಂದರೆ ಆಗ್ತಾಯಿದೆ ಅಷ್ಟೇ. ಎಲ್ಲ ಕಡಿಮೆ ಆಗಬೇಕು ರೇಟು, ಮತ್ತು ಬ್ಯಾಂಕ್ಗಳಲ್ಲೆಲ್ಲ ಅಮೌಂಟ್ಗಳು ಸಿಗೋಂಗೆ ಮಾಡಬೇಕು. ತೊಂದರೆ ಆಗಿದ್ರು ಮೋದಿಯವರು ಮಾಡಿರೋ ಇದು ಸ್ವಾಗತಾರ್ಹ. ಇದರಿಂದ ದೇಶದ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಎಲ್ಲರೂ ಇದ್ದಾರೆ. ಕಾರ್ಮಿಕರು ಇರ್ತಾರೆ, ಕಾರ್ಮಿಕರಿಗೆ ದುಡ್ಡು ಕೊಡಲೇಬೇಕು. ದುಡ್ಡಿದಲ್ಲೇ ಚೆಕ್ ಕೊಡ್ತೀವಿ ಅಂತಂದರೆ ಇದಾಗೋದಿಲ್ಲ. ಕಾಫಿ ಈಗ ಕುಯ್ಲು ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೆಳೆಗಾರರಿಗೆ ಕನಿಷ್ಠ ವಾರಕ್ಕೆ 50,000ದಿಂದ ಲಕ್ಷ ಬೇಕು. 24,000 25,000 ತೊಗೊಂಡು ಇದು ಮಾಡೋಕ್ಕಾಗ್ತಾಯಿಲ್ಲ. ಅಕ್ಕಿ ರೇಟು ಮತ್ತು ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟ್ಗಳು ಭಾರಿ ಪ್ರಾಬ್ಲಮ್ ಆಗಿದೆ. ಅದರಿಂದ ಸ್ವಲ್ಪ ಮಿಡ್ಲ್ ಕ್ಲಾಸಿಗೆಲ್ಲ ಸ್ವಲ್ಪ ಇದು ಮಾಡಬೇಕು ಅಂತ ಕೇಳ್ಕೊತೀವಿ ಸರ್.